ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಹಲವಾರು ಮೃತದೇಹಗಳನ್ನ ಹೂತು ಹಾಕಿರುವುದಾಗಿ ಅನಾಮಿಕನೋರ್ವ ದೂರು ನೀಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಮುಂದುವರೆದಿದ್ದು, ದೂರುದಾರ ಗುರುತಿಸಿರುವ ಸ್ಥಳಗಳನ್ನ ಅಗೆಯುವ ಪ್ರಕ್ರಿಯೆ ಆರಂಭಗೊಂಡಿದೆ. ಹಾಗಾಗಿ ನಿನ್ನೆ ಗುರುತಿಸಿದ ಒಂದು ಸ್ಥಳವನ್ನ ಪೊಲೀಸ್ ಭದ್ರತೆ ನಡುವೆ ಕಾರ್ಮಿಕರ ನೆರವಿನಿಂದ ಅಗೆಯುವ ಕಾರ್ಯ ಆರಂಭಗೊಳ್ತು. ಆದರೆ ಮಧ್ಯಾಹ್ನ ಆಗ್ತಾ ಇದ್ದಂತೆ ಸುಮಾರು 4 ಅಡಿಗಳಷ್ಟು ಮಣ್ಣನ್ನ ತೆಗೆದರೂ ಕೂಡ ಯಾವುದೇ ಅವಶೇಷಗಳು ದೊರಕಲಿಲ್ಲ. ಹಾಗಾಗಿ ಮಿನಿ ಇಟಾಚಿಯ ಸಹಾಯದಿಂದ ಸುಮಾರು 15 ಅಡಿ ಅಗಲ ಹಾಗೆ 8 ಅಡಿ ಆಳಕ್ಕೆ ಮಣ್ಣನ್ನ ತೆಗೆದರೂ ಕೂಡ ಯಾವುದೇ ಅಸ್ಥಿಪಂಜರದ ಕುರುಹು ಪತ್ತೆ ಆಗಲಿಲ್ಲ. ಆದ್ರೆ ಎಸ್ಐಟಿ ಅಧಿಕಾರಿ ಡಿಜಿಪಿ ಅನುಚೇತ್ ಅವರ ಅಭಿಪ್ರಾಯದಂತೆ ದೂರುದಾರ ಹಾಗೂ ಸಾಕ್ಷಿದಾರ ಹೇಳಿದರೆ ಮತ್ತಷ್ಟು ಆಳಕ್ಕೆ ತೆಗೆಯಲಾಗುವುದು ಎಂದಿದ್ರು. ಆದ್ರೆ ನಿನ್ನೆ ಅಂದ್ರೆ ಮಂಗಳವಾರ ನಡೆದ ಪ್ರಕ್ರಿಯೆಯಲ್ಲಿ ಕಾತರರಾಗಿದ್ದವರಿಗೆ ನಿರಾಶೆ ಆದ್ರೆ ಇಲ್ಲ ಅನ್ನೋರಿಗೆ ಅಸ್ತ್ರದಂತಾಗಿತ್ತು. ಒಂದಾದರೇನಂತೆ ಇನ್ನು 14 ಸ್ಪಾಟ್ಗಳಿವೆಯಲ್ಲ, ಅದ್ರಲ್ಲಂತೂ ಸಿಕ್ಕೇ ಸಿಗುತ್ತದೆ ಎಂಬ ಆಕಾಂಕ್ಷೆ ಸತ್ಯವನ್ನ ಹುಡುಕ್ತಾ ಇರೋದು. ಇಂದು ಒಟ್ಟು 4 ಸ್ಪಾಟ್ಗಳಲ್ಲಿ ಏಕಕಾಲದಲ್ಲಿ ಅಗೆಯುವ ಕಾರ್ಯ ಭರದಿಂದ ಸಾಗಿದೆ. ಆದ್ರೆ ಅಲ್ಲಿಗೆ ಪೊಲೀಸರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನ ಬಿಟ್ರೆ ಮಾಧ್ಯಮದವರಿಗೆ, ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ. ಯಾಕಂದ್ರೆ ಅದು ದಟ್ಟಾರಣ್ಯದ ಗರ್ಭದಲ್ಲಿ ನಡೆಯುವ ಉತ್ಖನನದ ಕಾರ್ಯ. ಹಾಗಾಗಿ ಇಂದು ಅಲ್ಲೇನಾಗಬಹುದು, ಸಿಗುತ್ತಾ ಇಲ್ವಾ, ಪ್ರಕರಣದ ದಿಕ್ಕು ಎತ್ತ ಸಾಗುತ್ತೆ ಅನ್ನೋದೇ ಎಲ್ಲರ ದೃಷ್ಟಿಯಲ್ಲಿರೋ ಕುತೂಹಲ. ಸ್ನೇಹಿತರೆ, ಸೋಮವಾರ ದೂರುದಾರ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಾನು ಮೃತದೇಹಗಳನ್ನ ಹೂತು ಹಾಕಿದ್ದೇನೆ ಎಂದು 15 ಸ್ಥಳಗಳನ್ನ ಗುರುತಿಸಿದ್ದ. ಅದರಂತೆ ಭೀಮನ ಸಮ್ಮುಖದಲ್ಲೇ ಮೊದಲನೇ ಸ್ಥಳವಾದ ನೇತ್ರಾವತಿ ಸ್ನಾನಘಟ್ಟದ ಸಮೀಪವೇ ಒಂದು ಸ್ಥಳವನ್ನ ಅಗೆಯಲಾಯ್ತಾದ್ರೂ ಸಂಜೆ ಹೊತ್ತಾದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಆ ಸ್ಥಳಗಳ ಪೈಕಿ 2, 3 ಮತ್ತು 4ನೇ ಗುರುತು ಮಾಡಿರುವ ಸ್ಥಳಗಳನ್ನ ಇಂದು ಅಗೆಯಲು ಕಾರ್ಮಿಕರನ್ನ ಕರೆಸಿದ ಎಸ್ಐಟಿ ಈಗಾಗಲೇ 24 ಕಾರ್ಮಿಕರು ಹಾರೆ, ಪಿಕಾಸು ಸಹಿತ ಸಾಮಗ್ರಿಗಳೊಂದಿಗೆ ಸ್ಥಳಕ್ಕೆ ತೆರಳಿದ್ದು ಅಗೆಯುವ ಪ್ರಕ್ರಿಯೆ ಆರಂಭಿಸಿದೆ. ಅಲ್ಲದೆ ಎಷ್ಟೇ ಹೊತ್ತಾದ್ರೂ ಕಾರ್ಮಿಕರೇ ಮಣ್ಣನ್ನ ಅಗೆಯಲಿದ್ದಾರೆ. ಯಾಕೆಂದ್ರೆ ಆ ಸ್ಥಳಗಳು ಮೀಸಲು ಅರಣ್ಯವಾದ್ರಿಂದ ಅಲ್ಲಿಗೆ ಯಾವುದೇ ಜೆಸಿಬಿ ಹಾಗೂ ಇಟಾಚಿಗಳು ತೆರಳಲು ಅಸಾಧ್ಯ ಹಾಗೂ ಕಾನೂನು ಬಾಹಿರ ಕೂಡ. ಹಾಗಾಗಿ ಎಸ್ಐಟಿ ತಂಡ ಹಾಗೂ ಸಂಬಂಧಪಟ್ಟವರು ಮಾತ್ರ ದಟ್ಟ ಕಾನೂನದೊಳಕ್ಕೆ ತೆರಳಲಿದ್ದಾರೆ. ಅಲ್ಲಿ ಏನಾಗುತ್ತೆ, ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಎಲ್ಲವೂ ಗೌಪ್ಯವಾಗಿರಲಿದೆ. ಅಲ್ಲಿಂದ ಅಧಿಕಾರಿಗಳು ಬಂದ ನಂತರವೇ ಮುಂದಿನ ನಡೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಲಭಿಸಲಿದೆ. ಈಗಾಗಲೇ ಹಿಂದಿನ ಪ್ರಕ್ರಿಯೆಯಲ್ಲಿ ಆಂತರಿಕ ಭದ್ರತಾ ವಿಭಾಗದ ಎಸ್ಪಿ ಜಿತೇಂದ್ರ ಕುಮಾರ್ ಹಾಗೂ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಮಂಗಳೂರು ವಲಯದ ಎಸ್ಪಿ ಸಿಎ ಸೈಮನ್, ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಹಾಗೂ ಮತ್ತಿತರ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದಾರೆ. ಮಂಗಳೂರು ಕೆಎಂಸಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಜಗದೀಶ್ ರಾವ್ ಮತ್ತು ಡಾಕ್ಟರ್ ರಶ್ಮಿ ನೇತೃತ್ವದ ತಂಡವನ್ನ ಎಸ್ಐಟಿ ಸ್ಥಳಕ್ಕೆ ಕರೆಸಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಇನ್ನು ಪೊಲೀಸರು ಮಾಧ್ಯಮದವರಿಗೂ ಕೂಡ ಪ್ರವೇಶ ನಿರಾಕರಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಭೀಮಾ ಸ್ಫೋಟಕ ಮಾಹಿತಿಯನ್ನ ತಿಳಿಸಿದ್ದಾನಂತೆ. ಅಂದ್ರೆ ತಾನು 100 ಶವಗಳನ್ನ ಹೂತಿದ್ದ ಪ್ರಕರಣಗಳಲ್ಲಿ ಓರ್ವ ಪೊಲೀಸ್ ಅಧಿಕಾರಿಯೂ ಸೇರಿದ್ದಾನಂತೆ. ಹಾಗಾಗಿ ಧರ್ಮಸ್ಥಳ ಹತ್ಯಾಕಾಂಡ ಎನ್ನುತ್ತಿರುವ ಪ್ರಕರಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ತಳುಕು ಹಾಕಿಕೊಂಡಿದೆ. ವಿಚಾರಣೆ ಸಂದರ್ಭ ನಿವೃತ್ತ ಪೊಲೀಸ್ ಅಧಿಕಾರಿಯ ಬಗ್ಗೆ ಅನಾಮಿಕ ದೂರುದಾರ ಮಾಹಿತಿ ನೀಡಿದ್ದಾನೆ. 2 ದಿನಗಳ ಕಾಲ ನಡೆದ ಎಸ್ಐಟಿ ವಿಚಾರಣೆಯಲ್ಲಿ ದೂರುದಾರ ಹಲವರ ಹೆಸರನ್ನ ಉಲ್ಲೇಖಿಸಿದ್ದಾನೆ. ಅದರಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರ ಹೆಸರು ಇದೆ. ದೂರುದಾರ ನೀಡಿದ್ದ ಮಾಹಿತಿ ಪ್ರಕಾರ ಧರ್ಮಸ್ಥಳ ಭಾಗದಲ್ಲಿ ಪೊಲೀಸ್ ಔಟ್ ಪೋಸ್ಟ್ ನಲ್ಲಿ ಕರ್ತವ್ಯ ನಿರ್ವಹಿಸಿದ್ರಂತೆ. ಹಾಗಾಗಿ ದೂರುದಾರ ಉಲ್ಲೇಖಿಸಿರುವ ಹಲವರನ್ನ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವ ಸಾಧ್ಯತೆ ಇದೆ.
ಜೊತೆಗೆ ಆ ಪೊಲೀಸ್ ಅಧಿಕಾರಿಯನ್ನು ಎಸ್ಐಟಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ತನಿಖಾ ಅಧಿಕಾರಿಗಳು ಆರೋಪಕ್ಕೆ ಸಂಬಂಧಿಸಿ ಸಾಕ್ಷ್ಯ ಸಂಗ್ರಹಿಸುವ ಕಾರ್ಯ ಮುಂದುವರೆದಿದೆ. ಮೊನ್ನೆಯ ದಿನ ಹೂತಿಡಲಾಗಿದೆ ಎನ್ನಲಾಗಿರುವ ಶವಗಳನ್ನ ಸ್ಥಳಗಳನ್ನ ಮಾರ್ಕ್ ಮಾಡಲಾಗಿತ್ತು. ನಿನ್ನೆ ಮಾರ್ಕ್ ಮಾಡಿದ್ದ ಮೊದಲ ಜಾಗವನ್ನ ಅಗೆದು ಅಸ್ಥಿಗಾಗಿ ಹುಡುಕಾಟ ನಡೆದಿತ್ತು. ಆದ್ರೆ ಯಾವುದೇ ಕುರುಹು ಸಿಕ್ಕಿರಲಿಲ್ಲ. ಇಂದು ಎಸ್ಐಟಿ ಕೂಡ ಆ ಪ್ರಕ್ರಿಯೆಯನ್ನ ಮುಂದುವರೆಸಲಿದೆ. ಒಂದು ವೇಳೆ ಇಂದು ಅಗೆಯುತ್ತಿರುವ 3 ಸ್ಥಳಗಳಲ್ಲಿ ಏನಾದರೊಂದು ಅವಶೇಷವೇನಾದರೂ ಸಿಕ್ಕಿದ್ರೆ ಧರ್ಮಸ್ಥಳ ಚಿತ್ರಣವೇ ಬದಲಾಗಲಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಂತಹ ಪುಣ್ಯಕ್ಷೇತ್ರಕ್ಕೆ ಅಂಟಿರುವ ಕಳಂಕ ಆದಷ್ಟು ಬೇಗ ಬಗೆಹರಿಯಲಿ. ತಪ್ಪಿತಸ್ಥರು ಯಾರೇ ಆಗಿರಲಿ, ಅದೆಷ್ಟೇ ಪ್ರಭಾವಿಯೇ ಆಗಿರಲಿ, ಕ್ಷೇತ್ರಪಾಲ ಅಣ್ಣಪ್ಪ ಸ್ವಾಮಿಯ ದಯೆಯಿಂದ ಇಡೀ ಸಮಾಜದೆದುರು ಬೆತ್ತಲಾಗಲಿ ಅನ್ನೋದೇ ಎಲ್ಲರ ಆಶಯ. ಕಾದು ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.